ಗೃಹಿಣಿಯರಿಗೆ ಈ ಒಂದು ಸಿಂಪಲ್ ಕುಕಿಂಗ್ ಟಿಪ್ಸ್. ಮೊಟ್ಟೆ ಬೇಯಿಸಿ ಆದಮೇಲೆ ಅದರ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಿರಿಕಿರಿ ಕೆಲಸ. ಅದಕ್ಕೆ ಈ ಒಂದು ಸಿಂಪಲ್ ಟಿಪ್. ಮೊಟ್ಟೆ ಬೇಯಿಸಿ ಆದಮೇಲೆ ಅದನ್ನು ಸ್ವಲ್ಪ ತಣ್ಣೀರಲ್ಲಿ ಇಡಬೇಕು. ಮೊಟ್ಟೆ ತಣ್ಣಗಾದಮೇಲೆ ಅದನ್ನು ತೆಗೆದು ಸ್ವಲ್ಪ ನೆಲದ ಮೇಲೆ ಕುಟ್ಟಿದ್ರೆ ಅದರ ಸಿಪ್ಪೆ ಸುಲಭವಾಗಿ ಆಚೆ ಬಂದುಬಿಡುತ್ತೆ. ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆದ್ದರಿಂದ ಈರುಳ್ಳಿ ಸಿಪ್ಪೆಯನ್ನು ತೆಗೆದು ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ತಣ್ಣೀರಿನಲ್ಲಿ ಇರಿಸ್ಬಿಡಿ. ಈರುಳ್ಳಿ ಕಟ್ ಮಾಡಬೇಕಾದ್ರೆ ಅದನ್ನು ತೆಗೆದು ನಂತರ ಕಟ್ ಮಾಡೋದ್ರಿಂದ ಕಣ್ಣಲ್ಲಿ ಯಾವುದೇ ರೀತಿಯಾದ ನೀರು ಬರೋದಿಲ್ಲ. ಟ್ರೈ ಮಾಡಿ. ಹಾಲು ಕಾಯಿಸಬೇಕಾದ್ರೆ ಎಷ್ಟೋ ಸಲ ಅದನ್ನು ಉಕ್ಕಿ ಬರೋದು ನೋಡಿದ್ದೀವಿ. ಹಾಲು ಕಾಯಿಸಬೇಕಾದ್ರೆ ಆ ಬೌಲ್ ಮೇಲೆ ಒಂದು ಮರದ ಸೌಟನ್ನು ಇಟ್ಬಿಡಿ. ನೀವು ಆಚೆ ಈಚೆ ಇದ್ರೂ ಸಹ ಹಾಲು ಉಕ್ಕಿ ಹೊರಗಡೆ ಬರೋದಿಲ್ಲ. ಉಕ್ಕಿ ಬರೋದನ್ನು ಈ ಒಂದು ಮರದ ಸೌಟು ಅವಾಯ್ಡ್ ಮಾಡುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಸುಲಭವಾಗಿ ಬಿಡಿಸೋದಕ್ಕೆ ಒಂದು ಏರ್ ಟೈಟ್ ಡಬ್ಬದೊಳಗಡೆ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಶೇಕ್ ಮಾಡೋದ್ರಿಂದ ಸಿಪ್ಪೆ ಒಂದು ಕಡೆ, ಬೆಳ್ಳುಳ್ಳಿ ಎಸಲು ಒಂದು ಕಡೆ ನಿಮಗೆ ಬೇರೆ ಬೇರೆಯಾಗಿ ಸಿಗುತ್ತೆ.